ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ಆಫ್ಟರ್ ಲಾಂಗ್ ಟೈಮ್, 1 ವಾರ ಆಯಿತು ನಾನು ವ್ಲಾಗ್ ಮಾಡಿದೆ. ಲಾಸ್ಟ್ ವಾರ ಮಾಡಿದ್ದೆ. ಸೊ ಇವತ್ತು ನಾನು ನನ್ನ ಫ್ರೆಂಡ್ನ ಮನೆಗೆ ಹೊರಟಿದ್ದೇನೆ, ಅಂದರೆ ಪೂಜೆನ ಮನೆಗೆ. ರೀಸನ್ ಏನಂದರೆ, ನಮ್ಮ ಅದೊಂದು ಫ್ರೆಂಡ್ ಇದ್ದಾರೆ, ಮನು ಅಣ್ಣ ಅಂತ. ಅವರದ್ದು ಮದುವೆ ಉಂಟು, ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಹಾಗೆ ನಾನು ಹೇಗೆ ಹೋಗ್ತೇನೆ ಅಂತ ನಿಮಗೆ ಈ ವ್ಲಾಗಲ್ಲಿ ತೋರಿಸಿಕೊಡ್ತಾ ಇದ್ದೇನೆ. ಮತ್ತು ನಾಳೆ ಮದುವೆ ಫಂಕ್ಷನ್ ಇರ್ತದೆ, ಅಲ್ಲಿ ಅನ್ನು ಮತ್ತು ಗಣಿಭಾವ ಬರುವವರಿದ್ದಾರೆ. ಸೊ ಅವರನ್ನು ಸಹ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಇವತ್ತು ಪತ್ತು ಮತ್ತು ಸಾಂಚು ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಸೆ ಹಾಯ್ ಪಿಚ್ಚ ಬಡ್ಡಿ. ತಾತ ಜ ಬಿತ್ತರು ಜ ಜಾ ಜ ಉದೆಂತ ಮೇ ಉದೆಂತ ಅಯ್ಯೋ. ಹಾಂ 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 जा बितरो जा चला बितरो चला. ಮಾಮಿ ಇಲ್ಲಿ ಮಕ್ಕಳಿಗೆ ಬರಿಗೆ ಪ್ಲಾಸ್ಟಿಕ್ ಹಾಕಿ ಕೊಟ್ಟಿದ್ದಾರೆ. ರೀಸನ್ ಏನಂದರೆ, ಕಲ್ಲರಲ್ಲೆಲ್ಲ ಮನೆಯೊಳಗೆ ಗಲೀಜು ಮಾಡ್ತಾರೆ. ಇದಿವತ್ತು ಶಾಲೆ ಕಲ್ಲ. ನೋಡ ಈಚೆ ನೋಡ. ಯಾಕೆ ಶಾಲೆಗೆ ಹೋಗಲಿಲ್ಲ ಇವತ್ತು ನೀನು? ನಾನು ನಿನ್ನ ಟೀಚರಿಗೆ ಕಳಿಸ್ತೇನೆ. ಇವನು ಸಹ ಬಂದ ನೋಡಿ. ಇಲ್ಲಿ ನನ್ನ ಮಾಮಿಯವರಿಗೆ ಕಲ್ಲರಿಗೆ ನೀರನ್ನು ತಂದು ಕೊಡ್ತಾ ಇದ್ದಾರೆ, ಇಲ್ಲದ್ರೆ ಮನೆ ಇಡೀ ಗಲೀಜು ಮಾಡ್ತಾರೆ. ಅದಕ್ಕೆ ಅವ್ರು ಅಳುದು ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿ. ಮಿಗಲ್ತಾರವ. ನಾನು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ, ನಾವೆಲ್ಲಾದರೂ ಪೆಟ್ ಪೇರೆಂಟ್ಸ್ ಹೊರಗಡೆ ಹೊರಟಾಗ ಈ ಥರದ ಸಿಚುವೇಶನ್ ಇದು ನನಗೆ ಇಲ್ಲಿ ಅನುಭವ ಆಗ್ತಾ ಉಂಟು ಇವತ್ತು. ನೋಡಿ, ಇವಳಿಗೆ ನನ್ನನ್ನು ಕಳಿಸಿಕೊಡ್ಲಿಕ್ಕೆ ಮನಸ್ಸಿಲ್ಲ. ಗಡಿ ಬಂದು ಬಾಗಿಲಲ್ಲಿ ನಿಂತು ನೋಡ್ತಾ ಇದ್ದಾಳೆ. ಟಾಟಾ ಬಾಬು, ಬಾಯ್ ಬಾಯ್ ಶೇ ಬಾಯ್. ಮೀಜ ಅವನೆಂತ ಉದಯ ಅಂತ. ಇಲ್ಲಿ ನೋಡಿ, ಇದು ನನ್ನ ಬುಲ್ಲು. ಮೇಲೆ ಹೋಟೆಲ್ ಉಂಟು, ಒಂದು ಕ್ಯಾಂಟೀನ. ಹಾಗೆ ಅವನು ಇಲ್ಲಿ ಬಂದು ನಾನ್ ವೆಜ್ ತಿನ್ನಲಿಕ್ಕೆ ಬರ್ತಾನೆ. ಮನೆಯಲ್ಲಿ ಸಿಗೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬರೋದು. ಏ ಕಾಯ್ಜಲೆ ಏ ಬುಲ್ಲು ಕೋಪ ಮಾಪಿಲ್ಲ. ಬುಲ್ಲು ಬುಲ್ಲು ಟಾಟಾ ಬಾಯ್ ಕಾಯ್ಜಲೆ ನಾನು ಅಲ್ಲಿಂದ ವಾಕಿಂಗ್ ಮಾಡ್ಕೊಂಡು ನಂತೂರಿಗೆ ಬಂದೆ. ಸೊ ನಂತೂರಿಂದ ನಾನು 15 ನಂಬರ್ ಬಸ್ಸಲ್ಲಿ ಲಾಲ್ಬಾಗಿಗೆ ಇವಾಗ ಬರ್ತಾ ಇದ್ದೇನೆ. ಲಾಲ್ಬಾಗಲ್ಲಿ KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಹಾಗೆ ಅಲ್ಲಿಂದ ನಾನು ಸೋಮವಾರಪೇಟೆ ಅಥವಾ ಕುಶಾಲನಗರ ಹೋಗಲಿಕ್ಕೆ ಬಸ್ಸನ್ನು ಪಿಕಪ್ ಮಾಡಬೇಕು. ಹಾಗೆ ನಾನಿಲ್ಲಿ ನೋಡಿ, ಲಾಲ್ಬಾಗಲ್ಲಿರುವ KSRTC ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆಗಿದ್ದೇನೆ. ಇನ್ನು ನನಗೆ ಇಲ್ಲಿ ಯಾವ ಬಸ್ ಸಿಗ್ತದೆ ಗೊತ್ತಿಲ್ಲ, ಹೋಗಿ ನೋಡಬೇಕು. ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಲ್ಲಿ ಬಂದು ಬಸ್ ಹುಡುಕಿದರೆ ನನಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಅಶ್ವಮೇಧ ಬಸ್ ಸಿಕ್ಕಿತು. ಹಾಗೆ ಆ ಬಸ್ಸಲ್ಲಿ ನಾನು ಹತ್ತಿ ಕೂತ್ಕೊಂಡೆ. ಆಮೇಲೆ ಈ ಬಸ್ಸು ಹೊರಡಲಿಕ್ಕೆ ಇನ್ನೊಂದು 10-15 ನಿಮಿಷ ಇತ್ತು. ಬಸ್ಸಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಬಸ್ ಸ್ಟಾರ್ಟ್ ಆಯಿತು. ಇದರಲ್ಲಿ ಒಂದು ಹೆಲ್ಪ್ ಏನಾಯಿತು ಅಂದರೆ, ಬಸ್ಸಲ್ಲಿ ಫ್ರೀ ಟಿಕೆಟ್ ನೋಡಿ, ಮಂಗಳೂರು ಟು ಕುಶಾಲನಗರ ಫ್ರೀ ಟಿಕೆಟಲ್ಲಿ ನಾನು ಹೋಗಿದ್ದೆ. ಆ್ಯಕ್ಚುಲಿ ನಾನು ಇದರಲ್ಲಿ ಟಿಕೆಟ್ ಇದೆ ಅಂದ್ಕೊಂಡಿದ್ದೆ, ಬಟ್ ಇದು ಫ್ರೀ ಇತ್ತು. ಹಾಗಾಗಿ ಆಧಾರ್ ಕಾರ್ಡ್ ತೋರಿಸಿ ಫ್ರೀಯಲ್ಲಿ ಹೋಗಿದ್ದೆ.
ನಾನು ಸುಳ್ಯ ರೀಚ್ ಆಗಿದ್ದೆ. ಸುಳ್ಯದಲ್ಲಿ ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ನಿಲ್ಲಿಸಿದ್ರು, ಬಟ್ ನನಗೆ ಊಟ ಮಾಡಲಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ತೊಗೊಂಡು ಬಂದೆ. ಇಲ್ಲಿ ಡ್ರೈ ಫ್ರೂಟ್ಸ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬಸ್ ಮುಂದೆ ಮುಂದೆ ಹೋಗ್ತಾ ಇತ್ತು. ಆಲ್ರೆಡಿ ನಾನು ಮಡಿಕೇರಿ ಹತ್ತಿರ ರೀಚ್ ಆಗಿತ್ತು. ಮೊನ್ನೆ ಇದೇ ರಸ್ತೆಯಲ್ಲಿ ಗುಂಡು ಜೊತೆ ಹೋಗಿದ್ದೆ, ಬಟ್ ಇವತ್ತು ನಾನು ಒಬ್ಬಳೇ ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ನಾನು ಇದಕ್ಕೂ ಮೊದಲು ಮಡಿಕೇರಿಗೆ ತುಂಬ ಸಲ ಬಂದಿದ್ದೇನೆ, ಆದರೆ ಬಂದದ್ದು ಕಾರಲ್ಲಿ. ಆಲ್ಮೋಸ್ಟು ಬಸ್ಸಲ್ಲಿ ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ನನಗೆ ಮಡಿಕೇರಿ ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತಲೇ ಗೊತ್ತಿರಲಿಲ್ಲ. ನಾನು ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಗೆ ಒಂದು ವಿಡಿಯೋ ಇರಲಿ ಅಂಥೇಳಿ ಇದನ್ನು ತಗೊಂಡಿದ್ದೇನೆ. ಯಾರಾದರೂ ಮಡಿಕೇರಿಯವರಿದ್ದರೆ ಇಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಕುಶಾಲನಗರ ರೀಚ್ ಆಗಬೇಕಿತ್ತಲ್ವ, ಆಲ್ರೆಡಿ ರೀಚ್ ಆಗಾಯಿತು. ನನ್ನ ಫ್ರೆಂಡ್ ಪೂಜೆ ಕೆಲವೊಂದು ಐಟಮನ್ನು ತರಲಿಕ್ಕೆ ಹೇಳಿದ್ಲು. ಹಾಗೆ ಇಲ್ಲಿ ತರಕಾರಿ ಅಂಗಡಿಗೆ ಹೋಗ್ತಾ ಇದ್ದೇನೆ. ಗೊತ್ತು ಗುರಿ ಇಲ್ಲದೆ ಫಸ್ಟ್ ಟೈಮ್ ಬಂದದ್ದು ಈ ಊರಿಗೆ. ಅಂದರೆ ಬಸ್ಸಿಂದ ಇಳ್ಕೊಂಡು ಇಲ್ಲಿಂದ ಹೋಗಬೇಕು ಹೇಗೆ ಏನು ಎಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದು ಎಲ್ಲ ಕೇಳ್ಕೊಂಡು ಇಲ್ಲಿ ತರಕಾರಿ ಶಾಪಿಗೆ ಬಂದು ತರಕಾರಿಯನ್ನು ಪರ್ಚೇಸ್ ಮಾಡಲಿಕ್ಕೆ ಶುರು ಮಾಡಿದೆ. ಇದು ನೋಡಿ ಬೀನ್ಸ್ ಕಾಳಂತೆ. ಹಾಗೆ ಇದು ಏನೋ ನೋಡಿದರೆ ಚೆನ್ನಾಗಿ ಕಾಣಿಸ್ತು, ಒಳಗೆ ಹೇಗಿದೆ ಏನು ಗೊತ್ತಿಲ್ಲ. ಒಂದು 1/4 kg ನಾನು ಪರ್ಚೇಸ್ ಮಾಡಿ ತಗೊಂಡೆ. ಹಾಗೆ ಇಲ್ಲಿ ಅಂಗಡಿಯಲ್ಲಿ ಕೆಲವು ಐಟಮ್ಗಳಿದ್ವು. ಇದೆಲ್ಲ ಮಂಗಳೂರಲ್ಲಿ ಕಾಸ್ಟ್ಲಿಗೆ ಸಿಗ್ತದೆ, ಅದರಲ್ಲೆಲ್ಲ ಕಮ್ಮಿ ರೇಟಿಗಿದ್ವು. ಹಾಗೆ ಕೆಲವೊಂದು ಐಟಮನ್ನು ಅವಳಿಗೆ ತೊಗೊಂಡು ಅವಳ ಮನೆಗೆ ಮತ್ತೆ ಹೊರಟೆ ನಾನು. ಆ್ಯಕ್ಚುಲಿ ನಾನು ಮಂಗಳೂರಿಂದ ಹೊರಟು ಒಂದು 3 ಗಂಟೆ 3:15ಕ್ಕೆ ಕುಶಾಲನಗರ ರೀಚ್ ಆಗಿದ್ದೆ. ಆದರೆ ಅಲ್ಲಿಂದ ಮತ್ತೆ ನಂಗೆ ಬಾಣಾವರಕ್ಕೆ ಹೋಗ್ಲಿಕ್ಕೆ ಬಸ್ಸೇ ಸಿಗಲಿಲ್ಲ. ಈ ಬಸ್ಸು ಸಾಧಾರಣ 4:15 ಹೊತ್ತಿಗೆ ಬಂದಿತ್ತು. ಆಮೇಲೆ ಇಲ್ಲಿಂದ ನಾನು ಈ ಬಸ್ಸಲ್ಲಿ, ಅಂದರೆ ಬಸ್ಸಿನ ನೇಮ್ ಜಯಲಕ್ಷ್ಮಿ ಏನೋ ಇದೆ, ಸೊ ಬಸ್ಸಲ್ಲಿ ಹತ್ಕೊಂಡು ಇಲ್ಲಿಂದ ನಾನು ಬಾಣಾವರಕ್ಕೆ ಹೊರಟೆ. ನಾನು ಸಾಧಾರಣ 5 ಗಂಟೆ 5:15 ಹೊತ್ತಿಗೆ ಪೂಜನ ಮನೆಗೆ ರೀಚ್ ಆಗಿದ್ದೆ. ಆಮೇಲೆ ಸ್ವಲ್ಪ ಅವಳ ಮನೆ ಬಾಲ್ಕನಿ ನೋಡುವ ಅಂತ ಹೇಳಿ ಟೆರೆಸ್ ಮೇಲೆ ಹೋದೆ. ಸೊ ಟೆರೆಸ್ಸಿಂದ ಒಳ್ಳೆ ವ್ಯೂ ಇದೆ, ನೀವು ಸ್ವಲ್ಪ ನೋಡ್ಕೊಂಡು ಬನ್ನಿ. ಪೂಜೆ ಗೆಣಸಲ್ಲೂ ಹೂ ಆಗುತ್ತಾ? ನಾನು ಫಸ್ಟ್ ಟೈಮ್ ನೋಡಿದ್ದು. ಆ ಕಡೆ ಬದಿಯಲ್ಲಿ ನೋಡು. ಇಲ್ಲಿ ಏನಂದರೆ ನಾವು ರಮೇಶನ ಹೊಲದಿಂದ ಶುಂಠಿಯನ್ನು ತಗೊಳ್ತಾ ಇದ್ದೇವೆ. ಅವ್ರ ಪರ್ಮಿಷನ್ ತಗೊಳ್ಳದೆ ಕದೀತಾ ಇರೋ ಥರ ನಮಗೆ ಫೀಲಿಂಗ್. ಹಾಗೆ ಕದ್ದದಲ್ಲ, ಬಟ್ ಫೋನ್ ಮಾಡಿ ಆಮೇಲೆ ಅವಳು ಹೇಳ್ತೇನೆ ಅಂದ್ಲು. ಅದಕ್ಕೆ ನಾನು ಸ್ವಲ್ಪ ಶುಂಠಿಯನ್ನು ಅಲ್ಲಿಂದ ತೊಗೊಂಬಂದೆ. ಇಲ್ಲದೇ ಇದ್ದರೆ ಇಲ್ಲಿ ಮಂಗಳೂರಲ್ಲಿ ತುಂಬ ದುಡ್ಡು ಕೊಡಬೇಕಾಗ್ತದೆ. ಹಾಗೆ ಅಲ್ಲಿ ಹೋದರೆ ನನಗೆ ಏನು ಬೇಕು ನಾನೆಲ್ಲ ಅಲ್ಲಿಂದ ತೊಗೊಂಬರ್ತೇನೆ. ಯಾರೇನು ಅನ್ನೋದಿಲ್ಲ. ಇಡೀ ಬಾಣಾವರ ಊರಿಂದ ಏನೇನು ಐಟಮ್ ಬೇಕು ಎಲ್ಲನೂ ಎತ್ಕೊಂಡು ಬರ್ತೇನೆ. ಹೂಗಿಡ ಆಗಿರ್ಬೋದು, ಹಣ್ಣಾಗಿರ್ಬೋದು, ಅಥವಾ ಗೆಣಸು, ಕೇಣೆ, ಸುವರ್ಣಗೆಡ್ಡೆ, ಈ ಥರ ಎಲ್ಲ ತೊಗೊಂಬರ್ತೇನೆ. ಹಾಗೆ ಇಲ್ಲಿ ನಾನೀಗ ಶುಂಠಿಯನ್ನು ತುಂಬಿಸ್ತಾ ಇದ್ದೇನೆ. ಇವಳು ನಂಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾನು ಆವಾಗ ಹೇಳಿದಾಗೆ ಇಲ್ಲಿ ಗೆಣಸಲ್ಲಿ ಹೂವಾಗಿತ್ತು. ನಮ್ಮೂರಲ್ಲಿ ನಾವು ಗೆಣಸು ಬೆಳಿತೇವೆ, ಆದರೆ ಘಟ್ಟದ ಮೇಲೆ ಅದಾಗಿ ಗೆಣಸಿಲ್ಲ, ಆಗೋದಿಲ್ಲ. ಆದರೆ ಗೆಣಸಲ್ಲಿ ಹೂವಾದ್ದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು. ಹಾಗೆ ನಿಮಗೆಲ್ಲರಿಗೂ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ.
ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.